ರೇಣುಕಾ 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 ಪ್ರತಿದಿನವ ತರುತ್ತಿರುವ ಮರಳಿನ ಕೊಡದ ಜಲವು ಹೀಗತ್ತವಾಯಿತು. ದುರಾತ್ಮಳೆ, ನಿನ್ನ ಕಾಮದ ಬುದ್ಧಿ ಅರಿಯದ ಅಜ್ಞಾನಿ ನಾನಲ್ಲ. ಕೆಲವೋ ಮದಾತ್ಮಳೆ ಕಾಲಿಕ್ಕದರೆಯನ್ನ ಆಶ್ರಮದೊಳಗೆ ಸಿರಿ ಸಂಪತ್ತು ಅರಿಸತ್ವ ನಾನೆಂದಿಗೂ ಬಯಸದಿಲ್ಲವೆಂದು, ಸಿರಿ ಸಂಪತ್ತು ಅರಸತ್ವ ನಾನೆಂದು ಬಯಸದಲ್ಲವನೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಈಗತ್ತವಾಯಿತು. ನೀನು ಪತಿರತೆಯೇ? ಈ ಪತಿಗತಕ್ಕ ಸತಿಯೇ? ಸುಖದ ಸುಪ್ಪತ್ತಿಗೆಯಲ್ಲಿ ತುಪ್ಪದಲ್ಲಿ ತುಪ್ಪೆತ್ತಿ, ಸುಖದ ಸುಪ್ಪತ್ತಿಗೆಯಲ್ಲಿ ತುಪ್ಪದ ತುತ್ತೆತ್ತಿ ಹೊಟ್ಟೆ ತುಂಬ ತಿಂದ ತಿರುಗಾಡುವ ನಿನಗೆ ಸತಿ ಧರ್ಮದ ನಿನಗೇನು ಗೊತ್ತು? ದುರಾತ್ಮಳೆ, ನಿನಗೆ ಈಗ ಎನ್ನ ಪಾದ ಮುಟ್ಟಲಕ್ಕೆ ಅರ್ಹತೆ ಅಲ್ಲ ಮೂರ್ಖಳೆ. ಮಾರುರಿ ಅನ್ನೋಡ್ರಗಳೇ. ಸ್ವಾಮಿ, ಅಣುವಿನಲ್ಲಿ ತೃಣ ಮಾತ್ರ ತಪ್ಪು ಮಾಡಿಲ್ಲ, ತಪ್ಪು ಮಾಡುವುದೂ ಇಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿದ ಹೆಣ್ಣು ನಾನಲ್ಲ. ನೀರು ತರಲಿಕ್ಕೋದಿದ್ದೇನೋ ನಿಜ, ದಾರಿಯಲ್ಲಿ ಅಪಶಕುನವು ಜರುಗಿ ಹೋಯಿತು. ಮನ್ನಿಸಿ ಎನ್ನ ಅಪರಾಧವನ್ನು. ಸ್ವಾಮಿ ಸ್ವಾಮಿ ಎಂದು ಸ್ವಾಭಿಮಾನಗಳ ಮಾತುಗಳನ್ನಾಡಬೇಡ. ಕ್ಷಣಿಕ ಸುಖಕ್ಕೆ ಮನಸ್ಸೋತು ಸತಿ ಧರ್ಮವನ್ನೇ ಮೀರಿ ನಡೆದೆಯಾ? ಚಿತ್ತ ಚಾಂಚಲ್ಯಕ್ಕೆ ನಿನ್ನ ದೇಹಕ್ಕೆ ಮೈಲಿಗೆ ಅಂಟಿಸಿಕೊಂಡು ಬಂದೆಯಾ? ಎಲ್ಲವೋ ಮೂರ್ಖಳೆ, ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ, ಸಾರ್ವಭೌಮ ಉದರದಲ್ಲಿ ದಂಪತಿಗಳಲ್ಲಿ ಜನಿಸಿ ಸರ್ವಭೋಗಗಳನ್ನೆಲ್ಲ ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿವರನ ಕೈ ಹಿಡಿದು ಮಹಾಸಾಧ್ವಿ ಶಿರೋಮಣಿ ಎಂದೆನಿಸಿ 4 ಮಕ್ಕಳ ತಾಯಿಯಾಗಿ ಮುಪ್ಪಿನ ಕಾಲದಲ್ಲಿ ಮತ್ತೆ ದನಕನಕದ ಮೇಲೆ ನಿನಗೆ ಮೋಹವೇ? ರೇಣುಕಾ, ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಮತ್ತೆ ಮೋಹದ ಮಮಕಾರಕ್ಕೆ ಬಲಿಯಾದಿಯ ಮೂರ್ಖರೇ, ಸ್ವಾಮಿ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯಿತೆ ಎಂದು ಹೇಳುತ್ತಿರುವಿರಾ? ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತೆ. ಯಾವ ತಪ್ಪನ್ನು ಮಾಡದ ಶಿಕ್ಷೆ ಕೊಡುವುದು ಯಾಕೆ? ಕೊಡುವುದು ಯಾಕೆ ನನಗೆ ಎಂತ ಶಿಕ್ಷೆ? ನೋಡಿದ ಮಾತಕ್ಕೆ ಕೇಳಿದ ಮಾತಕ್ಕೆ ಮನ ಮೈಲಿಗೆ ಆಯ್ತೆ. ಯಾವ ತಪ್ಪನ್ನು ಮಾಡದ ನನಗೆ ಯಾಕೆ ಈ ಶಿಕ್ಷೆ?
ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯಿತೆ ಎಂದು ಹೇಳುತ್ತಿರುವಿರಲ್ಲ. ಕ್ಷಣ ಕ್ಷಣಕ್ಕೂ ನೋಡುವ, ಕ್ಷಣ ಕ್ಷಣಕ್ಕೂ ಕೇಳುವ ಈ ಕಣ್ಗಳಿಗೆ ಕಿವಿಗಳಿಗೆ ಯಾವ ಶಿಕ್ಷೆಯನ್ನು ವಿಧಿಸಬಲ್ಲ ಸ್ವಾಮಿ? ಕೈ ಹಿಡಿದ ನೀವೇ ಈ ರೀತಿ ಮಾತನಾಡಿದರೆ